ಬೆಂಗಳೂರು ನಗರದಲ್ಲಿ ಹಾವುಗಳ ಹಾವಳಿ ಜನರನ್ನ ಬೆಚ್ಚಿ ಬೀಳಿಸಿದೆ. ನಗರದ ಹೃದಯ ಭಾಗವೆಂದೇ ಕರೆಯಲಾಗುವ ಶೇಷಾದ್ರಿಪುರಂನಲ್ಲಿ ಕೇವಲ ಒಂದೇ ವಾರದಲ್ಲಿ 13 ಹಾವುಗಳು ಪತ್ತೆಯಾಗಿದ್ದು ನಿವಾಸಿಗಳು ಆತಂಕದಲ್ಲಿ ದಿನ ಕಳೀತಾ ಇದ್ದಾರೆ. ಪೊದೆಗಳು ಮತ್ತು ಕಸದ ರಾಶಿ ಇದಕ್ಕೆ ಪ್ರಮುಖ ಕಾರಣ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದು, ದೂರು ನೀಡಿದರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎನ್ನುವಂತಹ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರು ನಗರದ ಪ್ರತಿಷ್ಠಿತ ಪ್ರದೇಶಗಳಲ್ಲಿ ಒಂದಾದ ಶೇಷಾದ್ರಿಪುರಂನಲ್ಲಿ ಕಳೆದ ಒಂದೇ ವಾರದಲ್ಲಿ ಬರೋಬ್ಬರಿ 13 ಹಾವುಗಳು ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಈಗ ತೀವ್ರ ಆತಂಕವನ್ನ ಮನೆ ಮಾಡಿದೆ. ಇನ್ನು ಹಾವುಗಳ ಹಾವಳಿಗೆ ಪ್ರಮುಖ ಕಾರಣವಾಗಿ ರಸ್ತೆ ಬದಿಯಲ್ಲಿ ಬೆಳೆದು ನಿಂತಿರುವ ದಟ್ಟ ಪೊದೆಗಳು ಹಾಗೂ ತೆರವುಗೊಳಿಸದ ಕಸದ ರಾಶಿಯನ್ನ ಸ್ಥಳೀಯರು ಗುರುತಿಸ್ತಾ ಇದ್ದಾರೆ. ಪೊದೆಗಳ ನಡುವೆ ಹಾವುಗಳು ಆಶ್ರಯನ ಪಡಿತಾ ಇದ್ದು ಅಲ್ಲಿಂದಲೇ ಮನೆಗಳ ಒಳಗೆ ಹಾಗೂ ರಸ್ತೆಗಳಿಗೆ ಬರ್ತಾ ಇದೆ ಅಂತಲೂ ನಿವಾಸಿಗಳು ಹೇಳ್ತಾ ಇದ್ದಾರೆ. ಸದ್ಯ ಲಿಖಿತವಾಗಿ ಮನವಿಯನ್ನ ಸಲ್ಲಿಸಿದಂತ ಬಳಿಕವೂ ಕೂಡ ಪೊದೆ ತೆರವು ಹಾಗೂ ಸ್ವಚ್ಛತಾ ಕಾರ್ಯ ನಡೆದಿಲ್ಲ ಅಂತ ಹೇಳಿಬಿಟ್ಟು ನಿವಾಸಿಗಳು ಇದೀಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ಮಕ್ಕಳು ಹಿರಿಯರು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಯಾವಾಗ ಹಾವು ಎದುರಾಗುತ್ತೋ ಎಂಬ ಭಯದಲ್ಲಿ ಬದುಕುವಂತಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಬೆಳಗ್ಗೆ ಆದ್ರೆ ವಾಕಿಂಗ್, ಸಂಜೆ ಮನೆಗೆ ಹೊರಗೆ ಒಳಗೆ ಓಡಾಟ ಮಾಡಬೇಕಾಗುತ್ತೆ. ಮಕ್ಕಳು ಆಟ ಆಡ್ತಿರ್ತಾರೆ. ಎಲ್ಲದರ ಮೇಲೂ ಈ ಹಾವುಗಳು ಪರಿಣಾಮವನ್ನು ಬೀರಬಹುದು. ನಗರದ ಹೃದಯ ಭಾಗದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣವಾದರೆ ಸಾರ್ವಜನಿಕರಲ್ಲಿ ಅಸಮಾಧಾನ ಈಗ ಮೂಡಿರುವಂಥದ್ದು. ಕೇವಲ ಒಂದೇ ವಾರದಲ್ಲಿ 13 ಹಾವುಗಳು ಪತ್ತೆಯಾಗಿರೋದು ಈಗ ಸಮಸ್ಯೆಯ ಗಂಭೀರತೆಯನ್ನ ತೋರಿಸ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸದ್ಯ ಶೇಷಾದ್ರಿಪುರಂನಲ್ಲಿ ಹಾವುಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಆರೋಪ ಕೇಳಿಬರ್ತಾ ಇದೆ.